ಅಬಕಾರಿ ಇಲಾಖೆಯಲ್ಲಿ ಮತ್ತೆ ಲಂಚಾವತಾರದ ಸದ್ದು ಕೇಳೋದಕ್ಕೆ ಸಿಗ್ತಾ ಇದೆ. ಲಕ್ಷ ಲಕ್ಷ ಹಣ ಕೊಟ್ರೆ ಮಾತ್ರ ಸಿಗುತ್ತಂತೆ ಬಾರ್ ಲೈಸೆನ್ಸ್. ಲೋಕಾಯುಕ್ತಕ್ಕೆ ವಿಡಿಯೋ ಸಾಕ್ಷಿ ಸಮೇತ ದೂರು ನೀಡಿದ್ದಾರೆ. ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತನೇ ಈಗ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ನೀಡಲಾಗಿದೆ. ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತಹ ಇಲಾಖೆ. ಸೊ ಇಲ್ಲೇ ಈಗ ಲಂಚಾವತಾರದ ವಿಚಾರ ಕೇಳೋದಕ್ಕೆ ಸಿಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರ, ಯಾರೋ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತನೇ ಈಗ ದೂರು ಕೊಟ್ಟಿದ್ದಾರೆ. ಲೈಸೆನ್ಸ್ ಸಿಗಬೇಕು ಅಂತ ಅಂದ್ರೆ ಲಂಚ ಕೊಡ್ಬೇಕಂತೆ. ಲಂಚ ಕೊಡದೆ ಹೋದ್ರೆ ಲೈಸೆನ್ಸ್ ಸಿಗಲ್ಲ. ಸಹಜವಾಗಿ ಲೈಸೆನ್ಸ್ ಪಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ನಿಯಮಗಳಿದೆ, ಅದನ್ನ ಪಾಲನೆ ಮಾಡಲೇಬೇಕು. ನಿಮ್ದು ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರ ಸರ್? ರಾಮನಗರ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 6ನೇ ತರಗತಿ ಯೂನಿಫಾರ್ಮ್ ಇದೆ. ಎಲ್ಲ ರಜಾ ಕೊಟ್ಟಿರೋದು? ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್, ಒಬ್ಬರು ಚಂದ್ರು ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್ ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ? ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರ್ ಕೂಡ ಅದೇ ಅವ್ರ ಹಿಂದೆ ಒಬ್ರು ಬಂದರು, ಸೋಮಶೇಖರ್ ರಿಪೋರ್ಟ್ ಮಾಡೋಕ್ಕೆ. ಸೋಮಶೇಖರ್ ಹೊಂಟೋದ್ರು. ಅವರು ಹೋಗಿ ಕೇಳ್ಕೊಂಡಿದ್ದಕ್ಕೆ ಬಿಟ್ಟಿದ್ದು. ನಿಮ್ಮದು ಸರ್, ನಾನು ಚಂದೂಪುರದಲ್ಲಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗೆ ಒಂದು ತಿಂಗಳ ಹಿಂದೆ ಹಾಕಿರ್ತೀನಿ. ಅಪ್ಲಿಕೇಶನ್ ಈಗ ಸುಮಾರು ಬಾರಿ, ಹಲವು ಬಾರಿ ರಿಜೆಕ್ಟ್ ಆಗಿದೆ. ರೇಂಜ್ ಇನ್ಸ್ಪೆಕ್ಟರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದೇ ತಪ್ಪು ಅಂತ ಮಾತಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಫಸ್ಟು ಅವ್ರದ್ದು DC ಏನಿದೆ, ರೇಂಜ್ ಇನ್ಸ್ಪೆಕ್ಟರ್ದೇನಿದೆ, ಅವ್ರ ಹತ್ರ ಮಾತಾಡಿ ನಂತರ ಸಾಮಾನ್ಯ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತೆ. ಸೊ ರಿಜೆಕ್ಟ್ ಮಾಡ್ತಾರೆ. ಅವ್ರ ಪರ್ಮಿಷನ್ ಬೇಕು. ಅದು ವೀಡಿಯೋನು ಸುಧಾ ಅವ್ರು ಮಾತಾಡಿರೋಂಥ ವೀಡಿಯೋನು ಇದೆ, ಕೊಟ್ಟಿದ್ದೀನಿ. ಆನಂತರ DC ಭೇಟಿಯಾಗಿ ಅಂತಂದರು. DC ಭೇಟಿಯಾಗಿ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದರು. ಏನಿದೆ ಮಾಮೂಲು ಸೆಟ್ಲ್ಮೆಂಟ್ ಅಂತಂದರೆ ಅದೇ ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದರೆ ದುಡ್ಡು ಕೊಡಬೇಕು. ಆನಂತರ ಇವರು ರೇಂಜ್ ಇನ್ಸ್ಪೆಕ್ಟ್ರು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ವೈಯಕ್ತಿಕವಾಗಿ ಅವ್ರ ಕಾರಲ್ಲಿ ಭಾನುವಾರ ಫೋನ್ ಮಾಡಿ 9 ಕಾಲಕ್ಕೆ ಫೋನ್ ಮಾಡಿ ಬನ್ನಿ ಮದ್ದೂರಲ್ಲಿ ಮೀಟ್ ಮಾಡಬೇಕು ಅಂತ ಚನ್ನಪಟ್ಟಣ ಕಡೆ ಹೋಗ್ತಾರೆ. ಕರ್ಕೊಂಡೋಗಿ ನಮ್ಮ ಮಧ್ಯವರ್ತಿಗಳು ಇರ್ತಾರೆ, DC ಹತ್ರ ಎಲ್ಲ ಮಾಡಿಸ್ತಾರೆ. ನಿಮ್ಮ ಬಜೆಟ್ ಏನಿದೆ ನಾವೆಲ್ಲ ಮಾಡಿಸ್ಕೊಡ್ತೀವಿ, ಎಲ್ಲ ಥರದ್ದು ಡಿಮ್ಯಾಂಡ್ ಮಾಡ್ತಾರೆ. ಮಧ್ಯವರ್ತಿಯವ್ರ ಹತ್ರ ಮಾತಾಡಿ ಏನಿದೆ ಅವರೆಲ್ಲ ಮಾಡ್ತಾರೆ, ಅವರೆಲ್ಲ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಹೇಳಾದ್ಮೇಲೆ ನಾನು ಒಪ್ಪಲ್ಲ, ರಿಜೆಕ್ಟ್ ಮಾರ್ನೆಗೆ ಬಂದು ಒಪ್ಪದೆ ಹೋದಕ್ಕೆ ರಿಜೆಕ್ಟ್. ತಿರ್ಗಾ ಅಪ್ಲಿಕೇಶನ್ ಹಾಕ್ತೀನಿ. ಅಬಕಾರಿ ಇಲಾಖೆಯಲ್ಲಿ ಮತ್ತೆ ಲಂಚಾವತಾರದ ಸದ್ದು ಕೇಳೋದಕ್ಕೆ ಸಿಗ್ತಾ ಇದೆ. ಲಕ್ಷ ಲಕ್ಷ ಹಣ ಕೊಟ್ರೆ ಮಾತ್ರ ಸಿಗುತ್ತಂತೆ ಬಾರ್ ಲೈಸೆನ್ಸ್. ಲೋಕಾಯುಕ್ತಕ್ಕೆ ವಿಡಿಯೋ ಸಾಕ್ಷಿ ಸಮೇತ ದೂರು ನೀಡಿದ್ದಾರೆ. ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತನೇ ಈಗ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ನೀಡಲಾಗಿದೆ. ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತಹ ಇಲಾಖೆ. ಸೊ ಇಲ್ಲೇ ಈಗ ಲಂಚಾವತಾರದ ವಿಚಾರ ಕೇಳೋದಕ್ಕೆ ಸಿಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರ, ಯಾರೋ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತನೇ ಈಗ ದೂರು ಕೊಟ್ಟಿದ್ದಾರೆ. ಲೈಸೆನ್ಸ್ ಸಿಗಬೇಕು ಅಂತ ಅಂದ್ರೆ ಲಂಚ ಕೊಡ್ಬೇಕಂತೆ. ಲಂಚ ಕೊಡದೆ ಹೋದ್ರೆ ಲೈಸೆನ್ಸ್ ಸಿಗಲ್ಲ. ಸಹಜವಾಗಿ ಲೈಸೆನ್ಸ್ ಪಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ನಿಯಮಗಳಿದೆ, ಅದನ್ನ ಪಾಲನೆ ಮಾಡಲೇಬೇಕು. ನಿಮ್ಮದು ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರ ಸರ್? ರಾಮನಗರ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 6ನೇ ತರಗತಿ ಯೂನಿಫಾರ್ಮ್ ಇದೆ. ಎಲ್ಲ ರಜಾ ಕೊಟ್ಟಿರೋದು? ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್, ಒಬ್ಬರು ಚಂದ್ರು ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್
ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಹೌದು, ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ. ದೊಡ್ಡದಲ್ಲ. ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರು ಕೂಡ ಅದೇ ಅವ್ರ ಹಿಂದೆ ಒಬ್ರು ಬಂದರು, ಸೋಮಶೇಖರ್ ರಿಪೋರ್ಟ್ ಮಾಡಕ್ಕೆ. ಸೋಮಶೇಖರ್ ಹೊಂಟೋದ್ರು. ಹೊಂಟೋದ್ರು. ಅವರು ಹೋಗಿ ಕೇಳ್ಕೊಂಡಿದ್ದಕ್ಕೆ ಬಿಟ್ಟಿದ್ದು. ನಿಮ್ಮದು? ಸರ್ ನಾನು ಚಂದೋಪುರದಲ್ಲಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗೆ ಒಂದು ತಿಂಗಳು ಹಿಂದೆನೇ ಹಾಕಿರ್ತೀನಿ. ಅಪ್ಲಿಕೇಶನ್ ಈಗ ಸುಮಾರು ಬಾರಿ ಹಲವು ಬಾರಿ ರಿಜೆಕ್ಟ್ ಆಗಿದೆ. ರೇಂಜ್ ಇನ್ಸ್ಪೆಕ್ಟರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದೇ ತಪ್ಪು ಅಂತ ಮಾತಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಫಸ್ಟು ಅವ್ರದ್ದು DC ಏನಿದೆ, ರೇಂಜ್ ಇನ್ಸ್ಪೆಕ್ಟರ್ದೇನಿದೆ, ಅವ್ರ ಹತ್ರ ಮಾತಾಡಿ ನಂತರ ಸಾಮಾನ್ಯ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತೆ. ಸೊ ರಿಜೆಕ್ಟ್ ಮಾಡ್ತಾರೆ. ಅವ್ರ ಪರ್ಮಿಷನ್ ಬೇಕು. ಅದು ವೀಡಿಯೋನು ಸುಧಾ ಅವ್ರು ಮಾತಾಡಿರೋಂಥ ವೀಡಿಯೋನು ಇದೆ, ಕೊಟ್ಟಿದ್ದೀನಿ. ಆನಂತರ DC ಭೇಟಿಯಾಗಿ ಅಂತಂದರು. DC ಭೇಟಿಯಾಗಿ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದರು. ಏನಿದೆ ಮಾಮೂಲು ಸೆಟ್ಲ್ಮೆಂಟ್ ಅಂತಂದರೆ ಅದೇ ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದರೆ ದುಡ್ಡು ಕೊಡಬೇಕು. ಆನಂತರ ಇವರು ರೇಂಜ್ ಇನ್ಸ್ಪೆಕ್ಟ್ರು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ವೈಯಕ್ತಿಕವಾಗಿ ಅವ್ರ ಕಾರಲ್ಲಿ ಭಾನುವಾರ ಫೋನ್ ಮಾಡಿ 9:00 ಫೋನ್ ಮಾಡಿ ಬನ್ನಿ ಮದ್ದೂರಲ್ಲಿ ಮೀಟ್ ಮಾಡಬೇಕು ಅಂತ ಚನ್ನಪಟ್ಟಣ ಕಡೆ ಹೋಗ್ತಾರೆ. ಕರ್ಕೊಂಡೋಗಿ ನಮ್ಮ ಮಧ್ಯವರ್ತಿಗಳು ಇರ್ತಾರೆ, DC ಹತ್ರ ಎಲ್ಲ ಮಾಡಿಸ್ತಾರೆ. ನಿಮ್ಮ ಬಜೆಟ್ ಏನಿದೆ ನಾವೆಲ್ಲ ಮಾಡಿಸ್ಕೊಡ್ತೀವಿ, ಎಲ್ಲ ಥರದ್ದು ಡಿಮ್ಯಾಂಡ್ ಮಾಡ್ತಾರೆ. ಮಧ್ಯವರ್ತಿಯವ್ರ ಹತ್ರ ಮಾತಾಡಿ ಏನಿದೆ ಅವರೆಲ್ಲ ಮಾಡ್ತಾರೆ, ಅವರೆಲ್ಲ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಹೇಳಾದ್ಮೇಲೆ ನಾನು ಒಪ್ಪಲ್ಲ, ರಿಜೆಕ್ಟ್ ಮಾರ್ನೆಗೆ ಬಂದು ಒಪ್ಪದೆ ಹೋದಕ್ಕೆ ರಿಜೆಕ್ಟ್. ತಿರ್ಗಾ ಅಪ್ಲಿಕೇಶನ್ ಹಾಕ್ತೀನಿ. ತಿರ್ಗಾ ಅಪ್ಲಿಕೇಶನ್ ಹಾಕಿದ್ರೆ ಅಬಕಾರಿ ಇಲಾಖೆಯಲ್ಲಿ ಮತ್ತೆ ಲಂಚಾವತಾರದ ಸದ್ದು ಕೇಳೋದಕ್ಕೆ ಸಿಗ್ತಾ ಇದೆ. ಲಕ್ಷ ಹಣ ಕೊಟ್ರೆ ಮಾತ್ರ ಸಿಗುತ್ತಂತೆ ಬಾರ್ ಲೈಸೆನ್ಸ್. ಲೋಕಾಯುಕ್ತಕ್ಕೆ ವಿಡಿಯೋ ಸಾಕ್ಷಿ ಸಮೇತ ದೂರು ನೀಡಿದ್ದಾರೆ. ಅಬಕಾರಿ DC ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತನೇ ಈಗ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಅಬಕಾರಿ DC ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು ನೀಡಲಾಗಿದೆ. ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತಹ ಇಲಾಖೆ. ಸೊ ಇಲ್ಲೇ ಈಗ ಲಂಚಾವತಾರದ ವಿಚಾರ ಕೇಳೋದಕ್ಕೆ ಸಿಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರ, ಯಾರೋ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತನೇ ಈಗ ದೂರು ಕೊಟ್ಟಿದ್ದಾರೆ. ಲೈಸೆನ್ಸ್ ಸಿಗಬೇಕು ಅಂತ ಅಂದ್ರೆ ಲಂಚ ಕೊಡ್ಬೇಕಂತೆ. ಲಂಚ ಕೊಡದೆ ಹೋದ್ರೆ ಲೈಸೆನ್ಸ್ ಸಿಗಲ್ಲ. ಸಹಜವಾಗಿ ಲೈಸೆನ್ಸ್ ಪಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ನಿಯಮಗಳಿದೆ, ಅದನ್ನ ಪಾಲನೆ ಮಾಡಲೇಬೇಕು. ನಿಮ್ಮದು? ನೀವು ಸ್ವಂತ ಇರೋದು ಈಗ ಬೆಂಗಳೂರಲ್ಲಿ ಪ್ರಾಪರಾ ಸರ್? ರಾಮನಗರ. ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 8ನೇ ತಾರೀಕು ಯೂನಿಫಾರ್ಮ್ ಎಲ್ಲ ರಜಾ ಕೊಟ್ಟಿರೋದು? ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು, ಚಂದ್ರು ಮಳವಳ್ಳಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್ ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಹೌದು, ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ. ದೊಡ್ಡದಲ್ಲ. ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರು ಕೂಡ ಅದೇ ಅವ್ರ ಹಿಂದೆ ಒಬ್ರು